ಅಯ್ಯೋ, ಗಾಯ ಆಗಿರೋ ಹಾಗಿದೆಯಲ್ಲ. ಅಲ್ಲಿ ಮನ್ಸಿಗೆ, ಇಲ್ಲಿ ಕಾಲಿಗೆ. ಅಯ್ಯೋ, ಇವತ್ತಿಡೀ ಪರಿ ಗಾಯ ಆಗ್ತಾ ಇದೆ ಅಣ್ಣ. ಆದ್ರೂ ಬಂಗಾರದಂತ ಸೀರೆನ ಯಾಕಮ್ಮ ಹರಿತಾ ಇದ್ಯಾ? ಅಣ್ಣನ ಗೌರವ ಪ್ರತಿಷ್ಠೆಗೆ ಪ್ರತೀಕವಾಗಿರುವಂತ ಶಲ್ಯ ಕೆಳಗಡೆ ಬಿದ್ದೋಯ್ತಲ್ವಾ, ಅದನ್ನ ಹರಿದು ಕಟ್ಟಿದ್ರೆ ಸರಿ. ಈ ಶಲ್ಯ ಬೆಲೆ ಏನು ಅಂತ ಗೊತ್ತಾ ನಿನ್ಗೆ? ಒಂದ್ಸಲ ಪೂಜದ ಮೇಲಿಂದ ಕೆಳಗ್ ಬಿದ್ಮೇಲೆ ಅದು ಒಂದು ಬಟ್ಟೆ ತುಂಡು ಮಾತ್ರನೇ. ಕೊಡಿಲಿ ಅದನ್ನ. ನಾನೇ ಕಟ್ತೀನಿ. ಅವಶ್ಯಕತೆ ಇಲ್ಲ. ಯಾಕಮ್ಮ ಸೊಸೆ, ನಾನ್ ಕಟ್ತಾ ಇದ್ದೀನಲ್ವಾ. ಹೇಗೂ ಅಣ್ಣ ರಾಖಿನ ಕಟ್ಟೋದಕ್ಕಂತೂ ಬಿಡಲ್ಲ. ಕಡೆ ಪಕ್ಷ ಇದನ್ನಾದ್ರೂ ಕಟ್ಟೋದಕ್ ಬಿಡಿ. ಹೌದು, ಈ ಗಾಯಕ್ಕೇನೋ ನಾನು ಕಟ್ಟಿದ್ದೀನಿ. ಮತ್ತೆ ರಾಜಲಕ್ಷ್ಮಿ ಮನಸ್ಸಿಗಾಗಿರೋ ಗಾಯಕ್ಕೆ ಯಾರು ಏನ್ ಕಟ್ತಾರೆ? ನಿಲ್ಲಿಸ್ತೀಯಾ? ಕಟ್ಟೋದೆಲ್ಲ ಮುಗಿತಾ ಅಲ್ವಾ, ನಿಲ್ಲಿಸ್ತೀನಿ ಬಿಡು. ಹೇಳು. ರಾಜಲಕ್ಷ್ಮಿ ಯಾವ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿ ಇದೇ ಶಲ್ಯ ನಮ್ ದೊಡ್ಡಪ್ಪನ ಭುಜದ ಮೇಲೆ ಮತ್ತೆ ಕೂತ್ಕೊಳ್ಳೋ ಹಾಗೆ ಮಾಡ್ತೀನಿ. ಆಲ್ ದ ಬೆಸ್ಟ್. ಏನ್ರಿ, ಬನ್ನಿ ಮನೆಗೆ ಹೋಗೋಣ. ಬನ್ನಿ. ನಾನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಬರ್ತೀನಿ ಜನಕ್ಕೆ. ಈ ಊರಿಗೆ ದೊಡ್ಡ ಬೆಟ್ಟದ ತರ ಇದ್ದಂತ ರಾಜಾರಾಮಂಗೆ ಒಂದು ಚಿಕ್ಕ ಕಲ್ಲಿಂದ ಪೆಟ್ಟಾಗೋ ತರ ಮಾಡ್ದೆ. ಏನು ಮಾತಾಡ್ದೆ ಹೊರಟೋದ. ಏನು ಬೆಲೆ ಇಲ್ದೇ ಇರೋ ನೀನ್ ಎಷ್ಟೇ. ನಿನ್ ದೊಡ್ಡಪ್ಪನ ಜೊತೆಗೆ ನೀವ್ ಅಕ್ಕ ತಂಗಿರ್ ಲೆಕ್ಕ ಕೂಡ ಚುಕ್ತ ಮಾಡ್ತೀನಿ.